ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗಿದೆಯಾ ಅನ್ನೋ ಒಂದು ಗಿಲ್ಟ್ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದರೆ, ನಾನು ಸುಮಾರು ವರ್ಷಗಳ ಕಾಲ ಗೃಹರಕ್ಷಕ ದಳದಲ್ಲಿ ಕೆಲಸ ಮಾಡಿ ಅದರ ಅನುಭವವಿದೆ. ನನಗೆ ತಿಳಿದ ಮಟ್ಟಿಗೆ, ನನಗೆ ಬುದ್ಧಿ ಬಂದಿರತಕ್ಕಂಥ ಮಟ್ಟಿಗೆ, ಯಾಕಂದರೆ ನಾನು ಸುಮಾರು ದೊಡ್ಡ ದೊಡ್ಡ ರಾಜಕಾರಣಿಗಳ ಹತ್ರ, ಎಕ್ಸ್ ಎಜುಕೇಷನ್ ಮಿನಿಸ್ಟರ್ ನಾಗಮ್ಮ ಕೇಶವಮೂರ್ತಿ ಅವರ ಹತ್ರ, ದೊಡ್ಡ ದೊಡ್ಡ ಕುಟುಂಬಸ್ಥರ ಹತ್ರ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಯಾವ ವ್ಯಕ್ತಿ ತಪ್ಪು ಮಾಡ್ತಾನೆ, ಯಾವ ವ್ಯಕ್ತಿ ತಪ್ಪು ದಾರಿಲಿ ಹೋಗ್ತಾನೆ, ಅಂಥ ವ್ಯಕ್ತಿಗಳನ್ನು ತಿದ್ದೋವಂಥ ಶಕ್ತಿ ಇರ್ತಕ್ಕಂಥ ನಮಗೆ ಇಷ್ಟು ನೋವು ಅನಿಸ್ತಾ ಇದೆ ಅಂತ ಹೇಳಿದರೆ, ಇನ್ನು ನಮಗಿಂತಲೂ ಹಿರಿಯ ಜೀವಗಳು, ಹಿರಿಯ ವ್ಯಕ್ತಿಗಳು, ಬುದ್ಧಿಜೀವಿಗಳು ಈ ಕೇಸ್ ಬಗ್ಗೆ ನಿಮಗೆ ತಿಳಿಸ್ತೀನಿ. ನೀವೆಲ್ಲರೂ ಏನು ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ತೀರಾ? ಆ ತಪ್ಪು ಮಾಡಿರ್ತಕ್ಕಂಥ ದೊಡ್ಡ ಪೋಸ್ಟಲ್ಲಿರ್ತಕ್ಕಂಥ CPI ಆಗಿರ್ಬೋದು, ಇನ್ನೂ ಮೇಲಂತದಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಅವ್ರಿಗೆಲ್ಲರಿಗೂ ನಾನು ಹೇಳೋದೊಂದೇನೆ, ಯಾರದೇ ತಪ್ಪಿರಲಿ, ಇಲ್ಲಿ ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ತಪ್ಪು ಅಥವಾ ಸರಿ ಅಂತ ನಾನು ಅದನ್ನು ಡಿಸೈಡ್ ಮಾಡಲ್ಲ. ಆದರೆ ಒಂದು ಕೇಸನ್ನು ಸುಮಾರು 4 ರಿಂದ 5 ವರ್ಷಗಳ ಕಾಲ ನಡೆಸ್ತಾರೆ. ಆದರೂ ಸಮೇತ ಸತ್ಯವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೇಸು ಸಿಗೋದಿಲ್ಲ. ಅಂದರೆ ಸತ್ಯವಾಗಿರ್ತಕ್ಕಂಥ ವ್ಯಕ್ತಿಗಳ ಪರ ಕೇಸ್ ಆಗೋದಿಲ್ಲ. ಆ ಸತ್ಯ ಕಣ್ಣಿಗೆ ಎದ್ದು ಕಾಣಿಸ್ತಾ ಇರುತ್ತೆ. ಆ ಸತ್ಯವನ್ನೇ ಕಣ್ಣು ಮರೆಚುವಂಥ ಶಕ್ತಿಯನ್ನು ಈ ದಾವಣಗೆರೆಯ ಬಡಾವಣೆ ಪೊಲೀಸ್ ಸ್ಟೇಷನ್ನಲ್ಲಿರ್ತಕ್ಕಂಥ CPI ಶೋಭಿ ಮೇಡಮ್ ಅವರು ಮಾಡಿರ್ತಕ್ಕಂಥ ಈ ಕೆಲಸಗಳ ಬಗ್ಗೆ ನೀವೇ ನೋಡಿ. ಕೇಸ್ ನಂಬರ್ 133 2021 ಬಡಾವಣೆ ಪೊಲೀಸ್ ಠಾಣೆ 406, 409, 410, 420, 465, 467, 468, 34 ಸೆಕ್ಷನ್ IPC ಸೆಕ್ಷನ್ ಅಡಿ ಭೋಗೇಶ್ವರಯ್ಯ TM ಜಂಗಮ ತುಂಬಿಗೇರೆ ಗ್ರಾಮದವರು. ಇವರು ಯಾವುದಾದರೂ ಮನೆಯಲ್ಲಿ ಸತ್ತರೆ, ಯಾವುದಾದ್ರೂ ಮನೆಯಲ್ಲಿ ಮಗು ಹುಟ್ಟಿದರೆ, ಯಾವುದಾದ್ರೂ ಮನೆಯಲ್ಲಿ ನಾಮಕರಣ ಆದರೆ ಅವರ ಮನೆಗಳಿಗೆ ಹೋಗಿ ಅಡುಗೆ ಕೆಲಸ ಮಾಡಿಕೊಂಡು ಇಡೀ ಗ್ರಾಮದಲ್ಲಿ ಒಳ್ಳೆ ಹೆಸರು ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಹಿರಿಯ ಜೀವಿ. ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಒಬ್ಬ ನ್ಯಾಯಯುತ ಸ್ಥಾನದಲ್ಲಿರ್ತಕ್ಕಂಥ ಭೋಗೇಶ್ವರಯ್ಯ ಗ್ರಾಮದಲ್ಲಿ ಉತ್ತಮ ವ್ಯಕ್ತಿ ಎನಿಸ್ಕೊಂಡು ಜೀವನ ಮಾಡಿರ್ತಕ್ಕಂಥ ಉತ್ತಮ ವ್ಯಕ್ತಿ. ಅಂಥ ವ್ಯಕ್ತಿಗೆ ಮಹೇಶ್ವರಯ್ಯ ಎಂಬ ಹಳೆಮಯ್ಯ ಇರ್ತಾನೆ. ಹಳೆಮಯ್ಯ ಮೀನ್ಸ್ ಹಳಿಯ, ಭೋಗೇಶ್ವರಯ್ಯನ ತಂಗಿಯ ಮಗ. ಆ ತಂಗಿಯ ಮಗ ಮಹೇಶ್ವರಯ್ಯ ಏನು ಮಾಡ್ತಾನೆ? ಆ ಭೋಗೇಶ್ವರಯ್ಯನಿಗೆ ಕ್ಯಾನ್ಸರ್ ಕಾಯಿಲೆ ಇರುತ್ತೆ. ಆ ಕ್ಯಾನ್ಸರ್ ಕಾಯಿಲೆ ಇರೋದ್ರಿಂದ ಆಸ್ಪತ್ರೆ ದಾಖಲೆಗಳನ್ನು ನಮಗೆ ಕೊಡು, ನಾನು ನಿಮಗೆ ಇನ್ಸುರೆನ್ಸ್ ಮಾಡಿಸ್ತೇನೆ ಅಂತ ಭೋಗೇಶ್ವರಯ್ಯನಿಗೆ ಮಹೇಶ್ವರಯ್ಯ ಹೇಳ್ತಾನೆ. ಆ ಮಹೇಶ್ವರಯ್ಯನಿಗೆ 50 ಲಕ್ಷ ರೂಪಾಯಿ ಇನ್ಸುರೆನ್ಸ್ ಮಾಡಿಸ್ತೀನಿ, ಆದರೆ ಅದ್ರದ್ದೆಲ್ಲ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ, ನಿನಗೆ ಇನ್ಸುರೆನ್ಸ್ ಮಾಡಿಕೊಡ್ತೀನಿ, ಆ ಇನ್ಸುರೆನ್ಸ್ ಹಣದಲ್ಲಿ ನೀನು ಜೀವನ ಮಾಡ್ಬೋದು, ನೀನು ಸತ್ರ 50 ಲಕ್ಷ ಹಣ ಬರುತ್ತೆ, ನಿನ್ನ ಕುಟುಂಬದವ್ರು ತಿಂತಾರೆ ಅಂತ ಹೇಳಿ ಇನ್ಸುರೆನ್ಸ್ ಮಾಡಿಸ್ತಾನೆ. ಆ ವ್ಯಕ್ತಿಗೆ 60 ವರ್ಷ ವಯಸ್ಸಾಗಿರುತ್ತೆ. ಆ ವ್ಯಕ್ತಿಗೆ 60 ವರ್ಷ ವಯಸ್ಸಾಗಿರುತ್ತೆ. ಆದರೂ ನಾನೇನೋ ಮಾಡಿ ನಿನಗೆ 50 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಬಾಂಡನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಮಹೇಶ್ವರಯ್ಯ ಮೇನ್ ಇಂಪಾರ್ಟೆಂಟ್.
ಯಾಕೆ ಈ ಮಹೇಶ್ವರಯ್ಯನ ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತಿಗೆ ಕೇಸು 3 ಇದಾವೆ. ಆ 3 ಕೇಸಲ್ಲೂ ಸಹ ಮಹೇಶ್ವರಯ್ಯ A1. ಯಾಕೆ ಅಂತ ಹೇಳಿದ್ರೆ, ಇಂಥ ಕೆಲಸ ಮಾಡೋದ್ರಲ್ಲಿ ದಾವಣಗೆರೆ ಕಿಂಗ್ ಪಿನ್ ಈ ಮಹೇಶ್ವರಯ್ಯ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಆ ಭೋಗೇಶ್ವರಯ್ಯನನ್ನ ದಾವಣಗೆರೆಗೆ ಬಾ ಅಂತ ಹೇಳಿ ಕೆನರಾ ಬ್ಯಾಂಕ್ ನಲ್ಲಿ ಹೊಸ ಅಕೌಂಟ್ ಓಪನ್ ಮಾಡಿಸ್ತಾರೆ. PB ರೋಡಲ್ಲಿರ್ತಕ್ಕಂಥ ಭಾಸ್ಕರ್ ಮ್ಯಾನೇಜರು ಹಾಗೂ ಶಿವಕುಮಾರ್ ಸಹ ಮ್ಯಾನೇಜರ್ ಇರ್ತಕ್ಕಂಥ ಕೆನರಾ ಬ್ಯಾಂಕಿಗೆ ಈ ಭೋಗೇಶ್ವರಯ್ಯನ ಹೊಸ ಅಕೌಂಟ್ ಅನ್ನ ಓಪನ್ ಮಾಡಿಸ್ತಾನೆ. ಆ ಹೊಸ ಅಕೌಂಟ್ ಅನ್ನ ಓಪನ್ ಮಾಡಿಸಿದ ಮೇಲೆ ಭೋಗೇಶ್ವರಯ್ಯನಿಗೆ ನೀನು ಮತ್ತೆ ಊರಿಗೆ ಹೋಗು ಅಂತ ಹೇಳ್ತಾನೆ. ಆ ಊರಿಗೆ ಹೋದ ಭೋಗೇಶ್ವರಯ್ಯ ಸುಮಾರು 15-20 ದಿನಗಳ ನಂತರ ಮಹೇಶ್ವರಯ್ಯನಿಗೆ ಫೋನ್ ಮಾಡ್ತಾನೆ. ಮಹೇಶ್ವರಯ್ಯನಿಗೆ ಫೋನ್ ಮಾಡಿ ಅದರ ಪಾಸ್ಬುಕ್ಕು, ATM ಎಲ್ಲವನ್ನು ಕೇಳ್ತಾನೆ. ಅವೆಲ್ಲ ನಿಮಗೆ ಯಾಕೆ ಬೇಕು, ನಾನು ಕೊಡ್ತೀನಿ ಬಿಡಿ ಅಂತ ಪಾಲಿಸಿಗೆ ಹಣವನ್ನು ಇದೇ ಮಹೇಶ್ವರಯ್ಯ ಹಾಕ್ತಾನೆ. ಆದರೆ ಒಂದು ಸತ್ಯ ಏನಪ್ಪ ಅಂತ ಹೇಳಿದ್ರೆ, ಇನ್ಸೂರೆನ್ಸ್ ಕಂಪನಿಗೆ 50 ವರ್ಷಕ್ಕಿಂತ ಮೇಲ್ಪಟ್ಟಂತವರಿಗೆ ಇನ್ಸೂರೆನ್ಸ್ ಚಾಲ್ತಿಯಲ್ಲಿರೋದಿಲ್ಲ, ಇನ್ಸೂರೆನ್ಸ್ ಮಾಡಿಸೋ ಅಧಿಕಾರ ಇರೋದಿಲ್ಲ. ಕಾಯಿಲೆ ಇರೋಂಥ ವ್ಯಕ್ತಿಗಳಿಗೆ ಮೊದಲೇ ಇನ್ಸೂರೆನ್ಸ್ ಮಾಡೋ ಪರ್ಮಿಷನ್ ಇರೋದಿಲ್ಲ. ಇವರು ಇನ್ಸೂರೆನ್ಸ್ ಮಾಡೋದ್ರಲ್ಲಿ ಕಿಂಗ್ ಮೇಕರ್. 60 ವರ್ಷ ಇರ್ತಕ್ಕಂಥ ಭೋಗೇಶ್ವರಯ್ಯನ ಸರ್ಟಿಫಿಕೇಟ್ ಅನ್ನ ಫೇಕ್. ಈ ಭೋಗೇಶ್ವರಯ್ಯ ಓದಿರ್ತಕ್ಕಂಥದ್ದು ಕೇವಲ 5ನೇ ತರಗತಿ ಮಾತ್ರ. ಅದು ಎಲ್ಲಿ? ಜಂಗಮ ತುಂಬಿಗೇರಿಯಲ್ಲಿ 5 ವರ್ಷ ಓದಿರ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬ ರವಿ ಮಾಸ್ತರ್ ಎಂಬ ಪುಣ್ಯಾತ್ಮ ಸರ್ಕಾರಿ ಪ್ರಾಥಮಿಕ ಪಾಠ ಶಾಲೆಯ ಸರ್ಟಿಫಿಕೇಟ್ ಅನ್ನ ಕೊಟ್ಟು ನೆಕ್ಸ್ಟ್ ಇನ್ನೊಂದು ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಅನ್ನ ಅಪ್ಲೈ ಮಾಡ್ತಾರೆ. ಡೂಪ್ಲಿಕೇಟ್ ಅಪ್ಲೈ ಮಾಡಿದಂತ ಕಾರ್ಡ್ ನಲ್ಲಿ 48 ವರ್ಷ ವಯಸ್ಸು, ಅಂದ್ರೆ ಒಂದು ಕಾರ್ಡ್ ಅಲ್ಲಿ 70, ಒಂದು ಕಾರ್ಡ್ ಅಲ್ಲಿ 52, ಅಂದ್ರೆ 12 ವರ್ಷ ಡಿಫರೆನ್ಸಿನ ಆಧಾರ್ ಕಾರ್ಡ್ ಅನ್ನ ಸೃಷ್ಟಿ ಮಾಡಿಕೊಂಡು ಹೊಸದಾಗಿ ಒಂದು ದಾಖಲೆ ಮಾಡ್ತಾರೆ. ಇದೇನಿದು ಹೊಸದೇನಲ್ಲ, ಇವ್ರನ್ನ ತನಿಖೆ ಮಾಡಿದ್ರೆ ಇಂಥ 100 ಸಿಗ್ತವೆ. ಯಾಕೆಂದ್ರೆ ಈ ಮಹೇಶ್ವರಯ್ಯನ ಕೆಲಸನೇ ಅದು. ಮಹೇಶ್ವರ್, ಆಮೇಲೆ ಶಿವಕುಮಾರ, ಭಾಸ್ಕರ, ಇವರೊಂದು 5-6 ಜನ ಇದ್ದಾರೆ. ಅವ್ರನ್ನ ತನಿಖೆ ಮಾಡಿಬಿಟ್ರೆ ಇನ್ನೂ ಯಾವ್ಯಾವ ಜಿಲ್ಲೆಯಲ್ಲಿ ಮಾಡಿದಾರೋ ಗೊತ್ತಿಲ್ಲ. ನಮಗೆ ಸಿಕ್ಕಿರ್ತಕ್ಕಂಥ ದಾಖಲೆಯನ್ನು ಮಾತ್ರ ಕ್ಲಿಯರ್ ಆಗಿ ತಿಳಿಸ್ತೀವಿ. ಒಂದು ದಾಖಲೆಯಲ್ಲಿ 1970ನೇ ಇಸ್ವಿ ಅಂತ ಇದೆ, ಇನ್ನೊಂದು ದಾಖಲೆಯಲ್ಲಿ 1958 ಅಂತ ಇದೆ. 60 ವರ್ಷದ ಭೋಗೇಶ್ವರಯ್ಯನಿಗೆ 48 ವರ್ಷ. ಅವನ್ನ ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ಹೇಳಿದ್ರೆ, ಮದುಮಗನ ರೀತಿಯಲ್ಲಿ ರೆಡಿ ಮಾಡ್ತಾರೆ. ಹೇಗೆ ಮದುಮಗನ ರೀತಿಯಲ್ಲಿ ರೆಡಿ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಪ್ಯಾಂಟು, ಒಂದು ಶರ್ಟು, ಆ ತಲೆಗೆ ಬ್ಲ್ಯಾಕ್ ಡ್ರೈ, ಇಡೀ ವಯಸ್ಸು ಅದೇನು ಅಂತಾರಲ್ಲ, 60 ವರ್ಷದ ಮುದುಕನಿಗೆ 40 ವರ್ಷದ ಅರೆ ಬಂದಾಗ ಯಾವ ರೀತಿ ಕಾಣ್ತಾನೋ ಆ ರೀತಿ ರೂಪರೇಷೆಗಳನ್ನು ಮಾಡಿ ಫೋಟೋ ಹೊಡೆದು ಅದನ್ನ ಇನ್ಸೂರೆನ್ಸ್ ಬಾಂಡಿಗೆ ಟಚ್ ಮಾಡ್ತಾರೆ. ಅದಾದ ನಂತರ ಹದಿಹರಿಯದ ಹುಡುಗನ ರೀತಿಯಲ್ಲಿ ರೆಡಿ ಮಾಡ್ತಾರೆ. 50 ಲಕ್ಷ ರೂಗಳ ಇನ್ಸೂರೆನ್ಸ್ ಬಾಂಡ್ ಅನ್ನ ICICI ಬ್ಯಾಂಕ್ ಅಲ್ಲಿ ಮಾಡಿಸ್ತಾರೆ. ICICI ಒಂದು ಬ್ಯಾಂಕ್ ಮಾಡಿಸೋದಲ್ದಲೆ ಮತ್ತೆ ಇನ್ನೊಂದು 50 ಲಕ್ಷದ ಇದನ್ನ ಯಾವುದು ಫ್ಯೂಚರ್ ಜನರಲ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಮಾಡಿಸ್ತಾರೆ. ನೋಡಿ, ಇರೋದು ಒಬ್ಬ ಭೋಗೇಶ್ವರಯ್ಯ, ಮಾಡಿರೋದೇ 3rd ಕ್ಲಾಸು. ಆ 3rd ಕ್ಲಾಸ್ ಅಲ್ಲಿ ಇನ್ನೊಂದು I ಕ್ಲಾಸ್ ಮಾಡಕ್ ಹೋಗ್ತಾರೆ. ಒಂದು ಬ್ಯಾಂಕಲ್ಲಿ ICICI ಬ್ಯಾಂಕ್ ನಲ್ಲಿ ಮಾಡಿದ್ದಲ್ದಲ್ಲಿ ಮತ್ತಿನ್ನೊಂದು ಫ್ಯೂಚರ್ ಜನರಲ್ ಇನ್ಶೂರೆನ್ಸ್ ಅಲ್ಲೊಂದು ಮಾಡ್ತಾರೆ. ಅಂದ್ರೆ ಭೋಗೇಶ್ವರಯ್ಯನಿಗೆ 50 ಲಕ್ಷದವ 2 ಬಾಂಡ್ ಆಯ್ತು. ನೆಕ್ಸ್ಟ್ ಆ ವಿಚಾರವನ್ನ ತಿಳಿದ ಇನ್ಶೂರೆನ್ಸ್ ಕಂಪನಿಯವರು ದಾಖಲೆ ಮಾಡಿ ಆ ಹಿಂದೆ ಮತ್ತೆ ಒಂದು ಪೋಸ್ಟ್ ಬರುತ್ತೆ. ಭೋಗೇಶ್ವರಯ್ಯನಿಗೆ ಅವರ ಮನೆಗೆ ಒಂದು ಪೋಸ್ಟ್ ಬರುತ್ತೆ. ಬೇರೆ ಇನ್ನೂ ಒಂದು ಇನ್ಶೂರೆನ್ಸ್ ಬಾಂಡಿಂದ 50 ಲಕ್ಷ ರೂಪಾಯಿ ಬರುತ್ತೆ. ಆ ಬಂದಂತ ಇನ್ಶೂರೆನ್ಸ್ ಬಾಂಡ್ ಅನ್ನ ತೆಗೆದುಕೊಂಡು ಬಂದು ಸೀದೆ ಬಡಾವಣೆ ಪೊಲೀಸ್ ಸ್ಟೇಷನ್ಗೆ ಕೊಡ್ತಾರೆ.
ಆ ಬಡಾವಣೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ PS ಅಂದ್ರೆ ಆ ತನಿಖಾಧಿಕಾರಿ ಇರ್ತಾರಲ್ಲ ಅವ್ರ ಕಡೆಗೆ ಹೋಗಿ ಮುಟ್ಟಿಸ್ತಾರೆ. ಈ ಹಿಂದೆ ಅವ್ರ ಮೇಲೆ ಒಂದು ಕೇಸ್ ಆಗಿರುತ್ತೆ. ಇದೇ ರೀತಿಯಾಗಿ ಫ್ರಾಡ್ ಮಾಡಿ ರೈತರ ಹಣ ಹೊಡೆದಿರ್ತಾರೆ. ಇದೇ ತಂಡನೇ ಫೇಕ್ ನ್ಯೂಸ್ ಮಾಡಿರ್ತಾರೆ. ಬಹಳ ಬಹಳ ಕಥೆಗಳಾಗಿರ್ತವೆ. ಈ ಹಿಂದೆ ಈ ಕೇಸ್ ಹಿಂದ್ಗಡೆಗೆ ಮತ್ತೆ ಇನ್ನೂ 5 ಕೇಸ್ಗಳು ಇವ್ರ ಮೇಲೆ ಇದೆ. ಆದರೂ ಸಮೇತ ಈ ಸ್ಟೇಷನ್ ನಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ತನಿಖಾಧಿಕಾರಿಗಳು ಬಿ ರಿಪೋರ್ಟ್ ಹಾಕಿದ್ದಾರೆ. ನೋಡಿ ಇದು ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ದೊಡ್ಡದು ಮಾಡ್ಕೊಂಡು ಅಂತವ್ರ ಮೇಲೆ ಬಿ ರಿಪೋರ್ಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಈ ತನಿಖಾಧಿಕಾರಿನೂ ಇವ್ರಿಗೆ ಮಿಂಗಲ್ ಆಗಿದ್ದಾರೆ ಅಂತ ಅರ್ಥ. ಮೇಲೇನೆ ತೋರಿಸ್ತಾ ಇದೆಯಲ್ಲ, ಅವರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಕೇಸ್ ನಂಬರ್ 16 ನಲ್ಲಿ ಅಂದ್ರೆ RMC ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ಆಗಿರುತ್ತೆ. ಆ ಸಮಯದಲ್ಲಿ ಭೋಗೇಶ್ವರಯ್ಯನಿಗೆ ತಿಳಿಯದ ಹಾಗೆ 29,67,700 ರೂಗಳನ್ನ ಭೋಗೇಶ್ವರಯ್ಯನ ಅಕೌಂಟಿಗೆ ಇದೇ GMC ಸಂಸ್ಥೆಯಿಂದ ಹಣ ಹಾಕಿ ಭೋಗೇಶ್ವರಯ್ಯನ ಪ್ರತಿ ದಾಖಲೆಯನ್ನು ಕನ್ನಡದಲ್ಲಿ ಸಹಿ ಮಾಡಿರ್ತಾರೆ. ಇದೇ ಮಹೇಶ್ವರಯ್ಯ GMC ಅಕೌಂಟ್ ಇಂದ ಇದೇ ಬ್ಯಾಂಕ್ ಮ್ಯಾನೇಜರ್ ಭಾಸ್ಕರ ಹಾಗೂ ಶಿವಕುಮಾರ್ ಕಡೆಯಿಂದ ಭೋಗೇಶ್ವರಯ್ಯನ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಆ ಭೋಗೇಶ್ವರಯ್ಯನಿಗೆ ಗೊತ್ತಿರೋದಿಲ್ಲ ಅಕೌಂಟಿಗೆ ದುಡ್ಡು ಹಾಕಿರೋದು, ದುಡ್ಡು ತೆಗೆಯೋದೇ ಗೊತ್ತಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಅಕೌಂಟ್ ಪಾಸ್ಬುಕ್, ಆ ಅಕೌಂಟ್ ATM, ಆ ಅಕೌಂಟಿಂದು ಚೆಕ್ ಬುಕ್ ಪೂರ್ತಿ ಮಹೇಶ್ವರಯ್ಯನ ಹತ್ರ ಇರುತ್ತೆ. ಮಹೇಶ್ವರಯ್ಯ ತಂಗಿಯ ಮಗ, ಸೋದರ ಅಳಿಯ ಆಗ್ತಾನೆ, ಅಂತವನೇ ಮಾವನಿ ಮೋಸ ಮಾಡ್ತಾ ಇದ್ದಾನೆ. ಆದರೂ ಅವರು ಯಾವುದೇ ಹಣವನ್ನು ಬಿಡಿಸುವಾಗ, ಯಾವುದೇ ಹಣವನ್ನು ಅಕೌಂಟಿಗೆ ಹಾಕುವಾಗ ಕನ್ನಡದಲ್ಲಿ ಸಹಿ ಮಾಡ್ತಾರೆ ಭೋಗೇಶ್ವರಯ್ಯನವರು. ಆದರೆ ಈ ಹಣವನ್ನ ಹಾಕಿರ್ತಕ್ಕಂಥ GMC ಕಂಪನಿಯ ಹಣ ಹಾಕಿರ್ತಕ್ಕಂಥ ಹಣವನ್ನ ಇಂಗ್ಲಿಷ್ ನಲ್ಲಿ ಸೈನ್ ಮಾಡಿ ಬೇರೆಯವರ ಅಡ್ರೆಸ್ ಅನ್ನು ಅದರಲ್ಲಿ ಪ್ರೂವ್ ಮಾಡಿ ಹೋಗ್ತಾರೆ. ಇದು ಮಹೇಶ್ವರಯ್ಯ ಅಂಡ್ ಗ್ಯಾಂಗ್ ಮಾಡಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ಜವಾಬ್ದಾರಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಇನ್ಸ್ಪೆಕ್ಟರ್ ಇಂಥ ವ್ಯಕ್ತಿಗಳಿಗೆ ಸಾಥ್ ಕೊಡ್ತಾರೆ. ಮತ್ತೆ ಈ ತರ ವಿಚಾರಗಳನ್ನ ಕಂಡುಹಿಡಿಯೋದಕ್ಕೋಸ್ಕರನೇ ಇವರಿಗೆ ಅಧಿಕಾರಿಗಳು ಅಂತ ಹೇಳೋದು, ಜನ ಸೇವೆ ಮಾಡಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳು ಅಂತ ಹೇಳೋದು. ಆದರೆ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಏನು? ನೀವು ಅವರ ಕೇಸಿಗೆ ಬಿ ರಿಪೋರ್ಟ್ ಹಾಕ್ತೀರಾ? ಹೆಂಗ್ ಹಾಕಿದೀರಿ? ಅವರ ಕೈಯಲ್ಲಿ ಇದಕ್ಕೆ ಏನು ಸಂಬಂಧಪಟ್ಟ ದಾಖಲೆಗಳು ಕೊಟ್ಟಿದ್ದೀರಾ? ಆದ್ರೆ ನೀವು ಕೋರ್ಟಿಗೆ ನಾವು ಕೊಟ್ಟ ದಾಖಲೆಗಳನ್ನು ಯಾಕೆ ಕೊಡ್ಲಿಲ್ಲ? ಈ ಭೋಗೇಶ್ವರಯ್ಯನಿಗೆ ಏನು ಮೋಸ ಮಾಡಿದ್ದಾರೆ, ಯಾವ ಯಾವ ನಕಲಿ ದಾಖಲೆಗಳನ್ನು ಹಾಕಿದ್ದಾರೆ, ಯಾವ ಯಾವ ಪ್ರಮಾಣ ಪತ್ರಗಳನ್ನು ಹಾಕಿದ್ದಾರೆ, ಯಾವ ಯಾವ ID ಕಾರ್ಡ್ಗಳನ್ನು ಹಾಕಿದ್ದಾರೆ, ಬ್ಯಾಂಕ್ ಪಾಸ್ಬುಕ್ ಹಾಗೂ ATM, ಚೆಕ್ ಬುಕ್ ಯಾರು ಬಿಡಿಸ್ಕೊಂಡ್ರು, ಆ ಅಕೌಂಟಿಗೆ ಹಾಕಿರ್ತಕ್ಕಂಥ ದುಡ್ಡನ್ನ ಯಾವ ಇಂಗ್ಲಿಷ್ ನಲ್ಲಿ ಸೈನ್ ಮಾಡ್ಬಿಟ್ಟು ಅವ್ರ ಅಕೌಂಟ್ ಅಲ್ಲಿ ಬಿಡಿಸಿರ್ತಾರೆ ಅಂತ ಹೇಳಿದ್ರೆ ಇದ್ರ ದುಡ್ಡು ಏನಾಯ್ತು? ಅದೆಲ್ಲ ದಾಖಲೆಗಳನ್ನ ತನಿಖಾಧಿಕಾರಿಗಳಿಗೆ ಮುಟ್ಟಿಸಿದ್ರು ಸಮೇತ ಕೋರ್ಟಿಗೆ ಅದನ್ನ ಯಾವುದನ್ನು ಎವಿಡೆನ್ಸ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ಕೋರ್ಟ್ನಲ್ಲಿ ಇವರಿಗೆ ಯಾವುದೇ ರೀತಿ ಶಿಕ್ಷೆ ಆಗಲಿಲ್ಲ. ಇಂಥ ಖದೀವರಿಗೆ, ಇಂಥ ನಕಲಿ ಸರ್ಟಿಫಿಕೇಟ್ ಮಾಡುವಂತ ಸೃಷ್ಟಿಕರ್ತರಿಗೆ, ಮೋಸ ಮಾಡಿ ಜೀವನ ಮಾಡುವಂತ, ಕಾನೂನು ದಾಖಲೆಗಳನ್ನೇ ಉಲ್ಟಾ ಪಲ್ಟಾ ಮಾಡುವಂತ, ಬ್ಯಾಂಕ್ ಇನ್ಸೂರೆನ್ಸ್ಗಳನ್ನೇ ಲೂಟಿ ಮಾಡುವಂತ ವ್ಯಕ್ತಿಗಳಿಗೆ ನೀವು ಸಪೋರ್ಟ್ ಮಾಡ್ತೀರಾ ಮೇಡಮ್ ಅವರೇ? ನೀವು ಸಪೋರ್ಟ್ ಮಾಡ್ತೀರಾ? ನೀವು ಸಪೋರ್ಟ್ ಮಾಡೋದೇ ನಿಜ ಆಯ್ತು ಅಂತ ಹೇಳಿದ್ರೆ ನಿಮ್ಮನ್ನು ಸೇರಿ, ತನಿಖಾಧಿಕಾರಿಯನ್ನು ಸೇರಿ ಹೈಯರ್ ಆಫೀಸರ್ ಆಗಿರ್ತಕ್ಕಂಥ DYSP ಅವರು, ಆಗ SP ಅವರು ಮತ್ತು IG ಅವರು ಕೂಡಲೇ ಇವರನ್ನು ಸೇರೆ ನೀವು ತನಿಖೆ ಮಾಡಬೇಕು. ಇದು ಒಂದೇ ಕೇಸಿಂದ ಅಲ್ಲ ಸ್ವಾಮಿ, ಇನ್ನು 202 ಹಾಗೆ 206 ಕೇಸ್ ಸಮೇತನು ಬಿ ರಿಪೋರ್ಟ್ ಹಾಕಿದ್ದಾರೆ. ಇಂಥ ಕದಿಮರು ಮಾಡಿರ್ತಕ್ಕಂಥ, ಇಂಥ ಲೋಫರ್ಗಳು ಮಾಡಿರ್ತಕ್ಕಂಥ ಕೇಸ್ಗಳನ್ನ ಮೈ ಮೇಲೆ ಹಾಕೊಂಡಿದ್ದಾರೆ ಈ ಮೇಡಮ್ ಅವರು ಅಂತ ಹೇಳಿದ್ರೆ ಇವರು ಸಹ ಇದರಲ್ಲಿ ಮಿಂಗಲ್ ಆಗಿದ್ದಾರೆ ಅಂತ ತಾನೇ. ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಏನಾಗಬೇಕು?
ಇವರ ಕುಟುಂಬಗಳು ಏನಾಗಬೇಕು? ಸತ್ಯಕ್ಕೋಸ್ಕರ ಹೋರಾಟ ಮಾಡುವಂತ ವ್ಯಕ್ತಿಗಳು ಏನಾಗ್ಬೇಕ್ರಿ? ಸತ್ಯಯುತ ಕಾಲದಲ್ಲಿ ಜೀವನ ಮಾಡುವಂತ ಸತ್ಯ ಕಾಲ ಅಂತ ಹೇಳ್ಕೊಳ್ತಿರ್ತಕ್ಕಂಥ ಈ ಕಾಲದಲ್ಲಿ ಇಂಥ ಹೇಳ್ಬಾರ್ದು, ಅದನ್ನ ನೀವೇ ಅರ್ಥ ಮಾಡ್ಕೋಬೇಕು. ಈ ಕೇಸ್ ಹಳ್ಳ ಹಿಡಿದಿರೋದೇ ಇವ್ರ ಕಡೆಯಿಂದ. ಮೊದಲನೇ ಕೇಸು ನಂಬರ್ 16 ನಲ್ಲಿ ಶಿವಾಜಿ ಅವ್ರನ್ನ A1 ಮಾಡಿ, ಶಿವಲಿಂಗಯ್ಯನವ್ರನ್ನ A1 ಮಾಡ್ತಾರೆ, ಅದು ಹಳ್ಳ ಹಿಡಿದು ಹೋಗುತ್ತೆ. ನಂಬರ್ 2 KTJ ನಗರದವರು CID ಅವ್ರಿಗೆ ಮುಟ್ಟಿಸ್ರಿ ಅಂತ ಹೇಳಿದ್ರೆ ಅವ್ರು ಅಲ್ಲೇ ಇಟ್ಕೊಂಡು ಅಲ್ಲೇ ಅಳ್ಳಾಡಿಸ್ತಾರೆ. ನಂಬರ್ 3 CN ಪೊಲೀಸ್ ಸ್ಟೇಷನ್ ಕಳಿಸಿದ್ರೆ ಅವರು ಅದನ್ನ ಅಲ್ಲೇ ಹಿಡ್ಕೊಂಡು ಅಲ್ಲಿ ಅಳ್ಳಾಡಿಸ್ತಾರೆ. ನಂಬರ್ 4 ನಿಮ್ಮ ಹತ್ರಕ್ಕೆ ಬಂದ್ರೆ ನೀವು B ರಿಪೋರ್ಟ್ ಹಾಕ್ತೀರಾ. ನಂಬರ್ 6 ಬಂದ್ರೆ ಅಲ್ಲೂ B ರಿಪೋರ್ಟ್, B7 ಬಂದ್ರೆ ಅಲ್ಲೂ B ರಿಪೋರ್ಟ್. ನ್ಯಾಯ ಎಲ್ರಿ ಸಿಗುತ್ತೆ? ಸರಿಯಾದ ರೀತಿ ತನಿಖೆ ಮಾಡಲಿಲ್ದಂಗೆ ಅವ್ರು ಕೊಡೋ ಎಂಜಲ್ ಕಾಸಿಗೆ ಏನಾದ್ರೂ ಹಿಂದೆ ಬಿದ್ರ? ಯಾಕೆ ಅಂತ ಹೇಳಿದ್ರೆ, ಒಬ್ಬ ಆರೋಪಿಯನ್ನ ಅಪರಾಧಿ ಮಾಡೋದು ನಿಮ್ಮಿಂದ ಆಗಲ್ಲ ಅಂತ ಹೇಳಿದ್ರೆ ಸರಿಯಾದ ಎವಿಡೆನ್ಸ್ ಇಟ್ಕೊಂಡು ನೀವು ಕೋರ್ಟಿಗೆ ಕೊಟ್ರೆ ಕೋರ್ಟ್ ಸರಿಯಾಗಿ ತೀರ್ಮಾನ ತೆಗೆದುಕೊಂಡು ಅವರು ಅಪರಾಧಿನೋ ನಿರಪರಾಧಿನೋ ಅಂತಂದು ಪ್ರೂವ್ ಮಾಡುತ್ತೆ. ನೀವು ಮಾಡಬೇಡಿ. ಆದ್ರೆ ಇವರು ಕೊಟ್ಟಿರ್ತಕ್ಕಂಥ ಈ ಕಂಪ್ಲೇಂಟ್ದಾರ ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನ, ದಾಖಲೆಗಳನ್ನ ಯಾಕೆ ಕೊಡ್ಲಿಲ್ಲ? ಇದು ನಮ್ಮ ಪ್ರಶ್ನೆ. ಈ 4 ಜನ ವ್ಯಕ್ತಿಗಳು ಸಮಾಜಘಾತಕರು. ಇವ್ರನ್ನ ಹೀಗೆ ಏನಾದ್ರೂ ನೀವು ಬೆಳೆಯೋದಕ್ಕೆ ಬಿಟ್ರೆ ಇಡೀ ಸಮಾಜವನ್ನೇ ಸರ್ವನಾಶ ಮಾಡಿಬಿಡ್ತಾರೆ. ಅದೇ ರೀತಿಯಾಗಿ 202 ಈ ಕೇಸಲ್ಲಿ 12 ಜನರ ಮೇಲೆ ಪ್ರಕರಣ ದಾಖಲಾಗಿದ್ದು, ಈ ಪ್ರಕರಣದಲ್ಲಿ ಇನ್ಸೂರೆನ್ಸ್ ಮಾಡಿಸುತ್ತೇನೆ ಎಂದು ಯಶೋಧ ಅವರು ಅಂತ ಹೇಳಿದ್ರೆ ಇದೇ ಶಿವಲಿಂಗಪ್ಪ ಅಂದ್ರೆ ಏನ್ ನಮ್ಮ ಶಿವಗಿ ಸ್ವಾಮಿಗಳಿದಾರಲ್ಲ ಅವ್ರ ಅಕ್ಕವರು. PB ರೋಡ್ ಮಹೇಶ್ವರಯ್ಯ, ಚೇತನ ಹಾಗೂ ಶಿವಕುಮಾರ ಇವರು ಅಷ್ಟರು ಸೇರಿ ಯಶೋದಮ್ಮನವರಿಗೆ ಫೋನ್ ಮಾಡಿ ಕೆನರಾ ಬ್ಯಾಂಕ್ ಹತ್ತಿರ ಬಾ ಅಂತ ಕರೆ ಕಳಿಸ್ಕೊಳ್ತಾರೆ. ಅಲ್ಲಿ ಕರೆ ಕಳಿಸ್ಕೊಂಡು ಒಂದು ಇನ್ಸೂರೆನ್ಸ್ ಮಾಡಿಸ್ತೀವಿ ನಿಮ್ಮ ಹೆಸರಿಗೆ ಅಂತ ಹೇಳ್ತಾರೆ. 1 ವರ್ಷದ IT ಆಗಿರುತ್ತೆ. ಯಾರ್ದು? ಈ ಯಶೋದಮ್ಮರ್ದು 1 ವರ್ಷದ IT ಆಗಿರುತ್ತೆ. ನೋಡಿ, 1 ವರ್ಷ IT ಆಗಿದ್ರೆ ಇನ್ಸೂರೆನ್ಸ್ ಮಾಡಕ್ ಬರಲ್ಲ. 2 ವರ್ಷದ IT ಇದ್ರೆ ಮಾತ್ರ ಇನ್ಸೂರೆನ್ಸ್ ಆಯ್ತು, ಕಂಪನಿಯಲ್ಲಿ IT ಮಾಡಿಸೋದಾಯ್ತು. ಬಟ್ ಇಲ್ಲಿ ನಕಲಿ IT ಮಾಡುವವ್ರನ್ನ ಪಕ್ಕದಲ್ಲೇ ಇಟ್ಕೊಂಡಿರ್ತಾರೆ ಈ ಮಹಾನುಭಾವರು. IT-ನ 1 ವರ್ಷ ಆದ್ರೆ ಅಥವಾ 2 ವರ್ಷ ಆದ್ರೆ ಇಮ್ಮಿಡಿಯೇಟ್ ಪಕ್ಕದಲ್ಲೇ ಇಟ್ಕೊಂಡಿರ್ತಾರೆ ನಕಲಿ IT ರೈಡ್ ಮಾಡೋರ್ನ ಅಥವಾ IT ಮಾಡೋರ್ನ. ಅಥವಾ ಇವ್ರದು ಯಾವುದೇ ಸೈನ್ ಇಲ್ದಂಗೆ IT ಆಗುತ್ತೆ. ಇವ್ರು ಯಾವುದೇ ಅಂಗಡಿ, ಯಾವುದೇ ಗೋಡೌನ್, ಯಾವುದೇ ಆಸ್ತಿ ಪತ್ರವಿಲ್ಲದೆ, ಯಾವ ಭಾವಚಿತ್ರವಿಲ್ಲದೆ, ಯಾವ ಅಂಗಡಿಯ ಸೀಲು ಸೈನು ಇಲ್ಲದೆ, ಯಾವ ಗೋಡೌನಿನ ಫೋಟೋ ಇಲ್ಲದೆ ಇವರಿಗೆ ಲೋನ್ ಮಾಡ್ತಾರೆ. ಮಹೇಶ್ವರಯ್ಯನವರ ಖಾತೆಯಿಂದ ದಿನಾಂಕ 1/7/2020 1,20,000 ಯಶೋದಮ್ಮನ ಖಾತೆಗೆ ಜಮಾ ಮಾಡಿ ಹಾಗೂ ಬ್ಯಾಂಕ್ ಸಹ ಮ್ಯಾನೇಜರ್ ಆಗಿರ್ತಕ್ಕಂಥ ಶಿವಕುಮಾರನ ಹೆಂಡತಿ ಸುಧಾ ಅವರ ಅಕೌಂಟಿಂದ 77,000 ಹಣವನ್ನ ಯಶೋಧ ಅವರ ಅಕೌಂಟಿಗೆ ಹಾಕುತ್ತಾರೆ. ಹಣ ಹಾಕಿರುವುದು ಯಶೋಧ ಅವರಿಗೆ ಗೊತ್ತಿಲ್ಲದೆ 2 ಲಕ್ಷ ಹಣವನ್ನ ಲೋನ್ ಮುಖಾಂತರ ತೆಗೆದುಕೊಂಡಿರುತ್ತಾರೆ. ನೋಡಿ, ಯಶೋಧಗೆ ಗೊತ್ತಿಲ್ಲದಲೆ, ಈ ಯಶೋದಮ್ಮನಿಗೆ ಗೊತ್ತಿಲ್ಲದಲೆ ಯಶೋದಮ್ಮನ ಅಕೌಂಟಿನಲ್ಲಿ 2 ಲಕ್ಷ ರೂಪಾಯಿ ಸಾಲ ಮಾಡಿರ್ತಾರೆ. ಯಶೋದಮ್ಮಗೆ ಗೊತ್ತೇ ಇರೋದಿಲ್ಲ, ಒಂದು ಮೆಸೇಜು ಸಹ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಬ್ಯಾಂಕ್ ಮ್ಯಾನೇಜರೇ ಫ್ರಾಡ್ ಇದಾನಲ್ರಿ. ಈ ಮಹೇಶ್ವರಯ್ಯನು ಫ್ರಾಡು, ಬ್ಯಾಂಕ್ ಮ್ಯಾನೇಜರು ಫ್ರಾಡು, ಬ್ಯಾಂಕ್ ಸಹ ಮ್ಯಾನೇಜರು ಫ್ರಾಡು, IT ನವರು ಫ್ರಾಡು,
ಅವರ ಏನು ಸಿದ್ಧಮಂದಿಗಳು ಎಲ್ಲರೂ ಫ್ರಾಡೆ ಅಂತ. ಫ್ರಾಡ್ ಇರೋ ಜಾಗದಲ್ಲಿ ಈ ಎಮ್ಮಿಗೆ 2 ಲಕ್ಷ ರೂಪಾಯಿ ಹಾಕೋದೇ ಒಂದು ದೊಡ್ಡದಿರಲಿಲ್ಲ ಬಿಡಿ ಪಂಗನಾಮ. ಯಾಕೆಂತ ಹೇಳಿದ್ರೆ ಎಷ್ಟೆಷ್ಟೋ ಪಂಗನಾಮ ಹಾಕಿರೋರು ಇವ್ರಿಗೆ 2 ಲಕ್ಷ ಪಂಗನಾಮನ. ಇನ್ನೂ ಇದೆ ನೋಡಿ ಮುಂದೆ ಟ್ವಿಸ್ಟು. ಶಿವಕುಮಾರ್ ವಾಪಸ್ ಮತ್ತೆ 2 ಲಕ್ಷ ಹಾಕಿದ ಮೇಲೆ ಅದೇ ಅಕೌಂಟಿಗೆ 4 ಲಕ್ಷ ರೂಪಾಯಿ ಸಾಲ ತಗೊಂತಾರೆ. 2 ಲಕ್ಷ ಹಾಕಿ ವಾಪಸ್ ಮತ್ತೆ ಕಟ್ಟಿ ಮತ್ತೆ 4 ಲಕ್ಷ ರೂಪಾಯಿ ಅವ್ರಿಗೆ ಗೊತ್ತಾಗ್ಲಿಲ್ದಂಗೆ ಮತ್ತೆ ಅದ್ರ ಮೇಲೆ ಸಾಲ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಯಶೋದಮ್ಮಗೆ ತಿಳಿಯೋದಿಲ್ಲ. ಅದೇ ರೀತಿಯಾಗಿ ಮತ್ತೆ 4 ಲಕ್ಷ ತೆಗೆದುಕೊಂಡಿರ್ತಾರಲ್ಲ, ಇದೇ ರೀತಿಯಾಗಿ ಸುಮಾರು ಇಂದಿಗೆ 27 ಲಕ್ಷವಾಗಿದೆ ಅವರ ಅಕೌಂಟಿನಲ್ಲಿ ಸಾಲದ ಬಾಬ್ತು. ಇಲ್ಲಿಯವರೆಗೂ ಅವ್ರಿಗೆ ಒಂದು ಫೋನು ಹೋಗಿಲ್ಲ, ಒಂದು ಕರೆನೂ ಹೋಗಿಲ್ಲ. ಮೊನ್ನೆ ರೀಸೆಂಟ್ ಆಗಿ ಬ್ಯಾಂಕಿನಿಂದ ಒಂದು ನೋಟಿಸ್ ಹೋಗಿರುತ್ತೆ. ಯಶೋದಮ್ಮ ಶಾಕ್ ಆಗ್ತಾರೆ. ಇಂಥ ವ್ಯಕ್ತಿಗಳಿಗೆ ಸಹಾಯ ಮಾಡುತ್ತಿರುವ ನಿಮಗೆ ಬಡಾವಣೆ ಪೊಲೀಸ್ ಸ್ಟೇಷನ್ PSI ಹಾಗೂ PI ಪೊಲೀಸ್ ಇನ್ಸ್ಪೆಕ್ಟರ್ ಚೌಬಿ ಮೇಡಮ್ ಅವರು ಈ ಕೇಸಲ್ಲಿರೋದು. ಎಂತ ಕರ್ಮರಿ ಇದು. ಕೋರ್ಟು ಕಚೇರಿ ಅಡ್ಡಾಡ್ತಿರೋ ಎಲ್ಲ ಮಾಡಿದಾರಲ್ರಿ ಇವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಜನರು. ಇಂಥ ವ್ಯಕ್ತಿಗಳಿಗೆ B ರಿಪೋರ್ಟ್ ಹಾಕಿರೋ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ ಮೇಡಮ್. ಎಲ್ಲ ದಾಖಲೆಗಳ ಕೈ ಕೊಟ್ಟಿದ್ದಾರೆ, ನಕಲಿ ದಾಖಲೆಗಳ ಕೈ ಕೊಟ್ಟಿದ್ದಾರೆ. ಈ ಎಮ್ಮಿಗೆ ಗೊತ್ತಿಲ್ದಂಗೆ 27 ಲಕ್ಷ ರೂಪಾಯಿಗಳನ್ನ ತೆಗೆದುಕೊಂಡಿದ್ದಾರೆ. ಅದಕ್ಕೇನ್ ಮಾಡ್ತೀರಾ? 27 ಲಕ್ಷ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರಿಗೆ ಮೊದಲ ಬೆಲೆ ಕೊಡಬೇಕು, ಕಂಪ್ಲೇಂಟ್ ಕೊಟ್ಟಿದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿ ತಿಂಗಳಿಗೆ ಕೋಟಿಗಟ್ಟಲೆ ಸಾರ್ವಜನಿಕರ ಸಂಬಳದಲ್ಲಿ ಬದುಕ್ತಾ ಇರ್ತಕ್ಕಂಥ ಸಾರ್ವಜನಿಕರ ಹಣ ಅದು ಸಂಬಳದ ರೂಪದಲ್ಲಿ ತಗೊಳ್ತೀರ ನೀವೆಲ್ಲರೂ. ಆದ್ರೆ ಸಾರ್ವಜನಿಕರಿಗೆ ನ್ಯಾಯ ಸಿಗ್ತಾ ಇಲ್ಲ. ಇಲ್ಲಿ ಆ ಸಾರ್ವಜನಿಕರಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ವಿಷ ಕುಡಿಬೇಕು, ನೇಣ್ ಹಾಕೋಬೇಕು, ಊರ್ ಬಿಟ್ಟು ಹೋಗ್ಬೇಕು, ಗೊತ್ತಿಲ್ದಂಗೆ ಧಿಕಾರಿಯಾಗಿ ಸಾಯ್ಬೇಕಾಗಿದೆ ನಿಮ್ಮ ಪರಿಸ್ಥಿತಿ. ಇದಕ್ಕೆ ಸಂಬಂಧಪಟ್ಟಂತ ಹೈಯರ್ ಆಫೀಸರ್ಸ್ಗಳಾಗಿರ್ತಕ್ಕಂಥ DYSP ಅವರು, SP ಅವರು, IG ಅವರು ಕೂಡಲೇ ಈ ಎಮ್ಮನ್ ತನಿಖೆಗೆ ತಗೊಳ್ರಿ. ಈ ಎಮ್ಮ ತನಿಖೆ ತಗೊಂಡ್ರೆ ಇಮ್ಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಪ್ರತಿ ಇಂಚಿಂಚು ಸಹ ಈ ಎಮ್ಮ ಗೊತ್ತಿರೋದ್ರಿಂದಲೇ ಅವ್ರು ಏನೇ ತಪ್ಪು ಮಾಡಿದ್ರು, ಅವ್ರು ಎಷ್ಟೇ ಕೇಸ್ ಮಾಡ್ಕೊಂಡ್ರು B ರಿಪೋರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕ್ರಿ ಆ ಎಮ್ಮನ್ಗೆ. ಎಲ್ಲ ದಾಖಲೆಗಳ ಕೈಯ ಕೊಟ್ಟರು ಸಮೇತನು ಆ ಎಮ್ಮ ಅವ್ರನ್ನ ಒಳಗ್ ಕಳಿಸ್ತಾ ಇಲ್ಲ, ಅವ್ರ ಮೇಲೆ ಕೇಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕ್ರಿ ಆ ಎಮ್ಮನ್ಗೆ. ನಾಚಿಕೆ ಆಗ್ಬೇಕು. ಸರ್ಕಲ್ ಇನ್ಸ್ಪೆಕ್ಟರ್ CP ಇದ್ರ ಬಗ್ಗೆ ಹಿಂದೆ ನಾನು ಒಂದು ಟೈಮು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ಇದನ್ನು ಸಹ 202 ಇದನ್ನು ಸಹ B ರಿಪೋರ್ಟ್ ಹಾಕಿದ್ದಾರೆ. 2 ಕೇಸ್ ಆಯ್ತಾ? 2 B ರಿಪೋರ್ಟ್ ಆಯ್ತು ನೋಡಿ. ಇನ್ನೊಂದು 3ನೇದು ಇದು B ರಿಪೋರ್ಟ್ ಹಾಕಿದ್ದಾರೆ. ಈ ಮೇಡಮ್ ಅವ್ರು ಏನ್ ಮಾಡ್ತಾರೆ? ಮತ್ತು 3ನೇ ಕೇಸಿಗೂ ಸಮೇತ B ರಿಪೋರ್ಟ್ ಹಾಕ್ತಾರೆ. ಈ 3 B ರಿಪೋರ್ಟ್ APMC 2 ಅಂದ್ರೆ RMC ಸ್ಟೇಷನ್ ನಲ್ಲಿ ಹಾಕಿರ್ತಕ್ಕಂಥದ್ದೊಂದು A1 ಸ್ವಾಮಿ ಅವ್ರ ಕೇಸು. ಈ 4 ಕೇಸಿಗೆ ಸ್ವಾಮಿಯವರು ಕೆಳಗೆ ಮೇಲೆ ಎಲ್ಲ ಹೊಗೆ ಕಿತ್ಕೊಂಡು ಹೋಗಿದೆ. ಯಾಕೆ? ಸತ್ಯ ಗೆಲ್ಲಬೇಕು ಅಂತ ಹೇಳಿದ್ರೆ ಇವನ್ನೆಲ್ಲ ಅನುಭವಿಸ್ಬೇಕನ್ರಿ. ಸಿದ್ಧಾಂತ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ರೀತಿ ಮೋಸ ಮಾಡ್ತೀರಾ ಅಂತ ಹೇಳಿದ್ರೆ ಜೀವನದಲ್ಲಿ ಯಾವತ್ತು ನೀವು ಉದ್ಧಾರನೇ ಆಗಲ್ಲ ರೀ. ಯಾರು ಅಷ್ಟೇನೆ, ಡಿಪಾರ್ಟ್ಮೆಂಟ್ ಒಳಗಿರ್ಲಿ, ಡಿಪಾರ್ಟ್ಮೆಂಟ್ ಹೊರಗಿರ್ಲಿ, ಬದುಕೋದು 3 ದಿವಸ ಇದ್ರು ಸಮೇತನು ನಿಯತ್ತೆಗೆ ಪ್ರಾಮಾಣಿಕತೆಯಿಂದ ಬದುಕ್ರಿ. ಮೋಸ ಮಾಡೇ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಈ ಜೀವನ ಇಲ್ಲಿಗೆ ನಶ್ವರ. 206 ಇದು ಸಹ ಬಡಾವಣೆ ಪೊಲೀಸ್ ಸ್ಟೇಷನ್ ನಲ್ಲಿ B ರಿಪೋರ್ಟ್ ಆಗಿರ್ತಕ್ಕಂಥದ್ದು. IPC ಸೆಕ್ಷನ್ 1860, 420 and 406 ನೋಡಿ. ಇವೆರಡು ಸೆಕ್ಷನ್ ಅನ್ನು ಹಾಕ್ತಾರೆ. ಇದು ಬಹಳ ಡಿಫರೆಂಟ್ ಆಗಿದೆ. ಅಕ್ಬರ್ ಅಲಿ ಊರು ಮಾದಿಹಳ್ಳಿ. ಮೋಸ ಮಾಡಿರೋರು ಇದೇ ಮಹೇಶ್ವರಯ್ಯ, ಮಹೇಶ್ವರಯ್ಯ, ಬಸವರಾಜ್ ಮಾದಿಹಳ್ಳಿಯ ಒಬ್ಬ ವ್ಯಕ್ತಿ. ಈ ಮಹೇಶ್ವರಯ್ಯ ಮಾಮೂಲಿ ಇನ್ಸೂರೆನ್ಸ್ ಪಾರ್ಟಿ,
ರೈತರಣ ಹೊಡೆದಿರೋನು ಒಂದಮ್ಮನೆ ಎಲ್ಲ ಬಿಡಿ ಅವ್ರಿಗೆ ಹೇಳೋದು ಬೇಕಾದಷ್ಟಿದಾವೆ. ವಾಗೀಶನು ಅಷ್ಟೇನೆ, ಎಲ್ಲ ಒಂದೇ ಇವರು. ಈ ಅಕ್ಬರ್ ತರಗಾರ್ ಕೆಲಸ ಮಾಡ್ತಾರೆ. ಅವ್ರ ತಂದೆಗೆ 7 ಜನ ಮಕ್ಳಿರ್ತಾರೆ, 7 ಜನ ಗಂಡು ಮಕ್ಳಿರ್ತಾರೆ. ಊರು ಮಾದಿಹಳ್ಳಿ. ಈ ಅಕ್ಬರ್ ರೇಜಿ 26. ಇವರಣ್ಣ ಮೊಹಮ್ಮದ್ ಶರೀಫ್ ಎಂಬುವರಿಗೆ ಟಿಬಿ ಕಾಯಿಲೆ ಇರುತ್ತೆ. ಅಕ್ಬರ್ ಅಲಿ ಹಳ್ಳಿಯಲ್ಲಿ ಬಸವರಾಜಪ್ಪ ಹೊಸ ಮನೆ ಕಟ್ಟಬೇಕಾರ ತರಗಾರಿ ಕೆಲ್ಸಕ್ಕೆ ಹೋಗಿರ್ತಾನೆ. ಆ ತರಗಾರಿ ಕೆಲಸ ಮಾಡ್ತಾ ಮಾಡ್ತಾ ಕೆಲವು ದಿನಗಳ ನಂತರ ಇವ್ರ ಅಣ್ಣನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಕ್ಬರ್ ಬಸವರಾಜಪ್ಪನ ಹತ್ರ ಹೇಳ್ತಾನೆ. ಅದಕ್ಕೆ ಬಸವರಾಜಪ್ಪ ಏನಾಗಿದೆ ಅಕ್ಬರ ಅಂತ ಕೇಳಿದಾಗ ನಮ್ಮ ಅಣ್ಣನಿಗೆ ಕ್ಯಾನ್ಸರ್ ಆಗಿದೆ ಅಂತ ಹೇಳ್ತಾನೆ. ಆ ಕ್ಯಾನ್ಸರ್ ಆಗಿದೆಯಾ? ಕ್ಯಾನ್ಸರ್ ಅಲ್ಲ, ಟಿವಿ ಕಾಯಿಲೆ. ಟಿವಿ ಕಾಯಿಲೆ ನೋಡಿ, ಕ್ಯಾನ್ಸರ್ ಅಲ್ಲ, ಟಿವಿ ಕಾಯಿಲೆ ಆಗಿದೆ ಅಂತ ಹೇಳ್ತಾರೆ. ಆ ಟಿವಿ ಕಾಯಿಲೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಸಂಜೆ ಮನೆ ಹತ್ರ ಬಾ ಅಂತ ಬಸವರಾಜ ಅಕ್ಬರ್ ಅವರಿಗೆ ಹೇಳ್ತಾರೆ. ಅಕ್ಬರ್ ಅವರು ಆಸ್ಪತ್ರೆ ಬಂದು ಎಲ್ಲ ತೋರಿಸಿದ ಮೇಲೆ ಅವ್ರನ್ನ ಮನೆಯಲ್ಲಿ ಬಿಟ್ಟು ಬಸವರಾಜಪ್ಪನ ಮನೆಗೆ ಹೋಗ್ತಾರೆ. ಬಸವರಾಜಪ್ಪನ ಮನೆಗೆ ಹೋದಾದ ಮೇಲೆ ನಿಮ್ಮಣ್ಣನಿಗೆ ಕಾಯಿಲೆ ಇದೆ, ಟಿವಿ ಕಾಯಿಲೆ, ಆದರೆ ನಿಮ್ಮಣ್ಣನ ಹೆಸರಿನಲ್ಲಿ ಒಂದು ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ, ನಿಮ್ಮಣ್ಣ ಮನೆಯಲ್ಲಿ ಇದ್ರು ಸಾಕು, ನನಗೆ ಪರಿಚಯ ಇರ್ತಕ್ಕಂಥ ಸ್ನೇಹಿತರನ್ನ ಕರೆಸಿ ನಿಮ್ಮಣ್ಣನಿಗೆ ಇನ್ಸೂರೆನ್ಸ್ ದುಡ್ಡು ಹಾಕ್ಸಿ ಆ ಇನ್ಸೂರೆನ್ಸ್ನಲ್ಲಿ 25 ರಿಂದ 30 ಲಕ್ಷ ಬರೋ ರೀತಿ ಮಾಡ್ತೀನಿ, ನೀನು ನಿಮ್ಮಣ್ಣನ ದಾಖಲೆಗಳನ್ನು ತಂದು ಕೊಡು ಅಂತ ಬಸವರಾಜಪ್ಪ ಅಕ್ಬರನಿಗೆ ಹೇಳ್ತಾನೆ. ಟಿವಿ ಕಾಯಿಲೆ ಬಂದಿರೋದು ಹೆಂಗೂ ಸಾಯ್ತಾನೆ ಅಂತ ಅಕ್ಬರ ಮನೆಯಲ್ಲಿ ಕೇಳಿ ಹೇಳ್ತೀನಿ ಅಂತ ಸೀದಾ ಇವರ ಏನು ಬಸವರಾಜ್ ಹೇಳಿರೋ ಮಾತುಗಳನ್ನು ಕೇಳಿ ಅಕ್ಬರ ಮನೆಗೆ ಹೋಗಿ ಅವ್ರ ಹೆಂಡ್ತಿ ತಾಯಿ ಹತ್ರ ಮಾತಾಡ್ತಾನೆ. ಯಾರ ಹೆಂಡ್ತಿ? ಶರೀಫ್ ಅವ್ರ ಹೆಂಡ್ತಿ ಹಾಗೂ ಅವ್ರ ತಾಯಿ ಹತ್ರ ಮಾತಾಡ್ತಾನೆ. ಆ ತಾಯಿ ಆಯ್ತು ಹೆಂಗೂ ಸಾಯ್ತಾನೆ, ಯಾವುದೋ ಒಂದು ನಮ್ಮ ಊರಲ್ಲಿರ್ತಕ್ಕಂಥ ಒಬ್ಬ ಉತ್ತಮವಾದ ವ್ಯಕ್ತಿ ಒಂದು ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಆಯ್ತು ಬಿಡಪ್ಪ ಮಾಡ್ಸೋಣ ಅಂತ ಹೇಳ್ತಾರೆ. ಅದಾದ ಸ್ವಲ್ಪ ದಿನಗಳಲ್ಲಿ ಅಕ್ಬರ ಪಕ್ಕದ ಊರಿಗೆ ಕೆಲಸ ಮಾಡ್ಲು ಹೋಗ್ತಾನೆ. ಯಾಕೆಂದ್ರೆ ಇವನು ಮೊದಲೇ ತರಗಾರ ನೋಡಿ ಕೆಲಸ ಮಾಡೋದಕ್ಕೆ ಹೋಗ್ತಾನೆ. ಆ ಸಮಯದಲ್ಲಿ ಈ ಬಸವರಾಜು, ಮಹೇಶು, ವಾಗೇಶು ಅವರ ಮನೆಗೆ ಹೋಗ್ಬಿಟ್ಟು ಕೆಲವು ದಾಖಲೆಗಳನ್ನ ಆ ಅಮ್ಮ ಅಂದ್ರೆ ಏನು ಅಕ್ಬರ್ ಅಮ್ಮನ ಹತ್ರ ತಗೊಂಡು ಹೋಗ್ತಾರೆ. ಅದಾದ ಸ್ವಲ್ಪ ದಿನಗಳಲ್ಲಿ ಅವರ ಅಣ್ಣನನ್ನು ಕರೆದುಕೊಂಡು ಆಸ್ಪತ್ರೆಗೆ ಬಾ ಅಂತ ಹೇಳ್ತಾರೆ. ಅವ್ರ ಅಣ್ಣನನ್ನು ಕರೆದುಕೊಂಡು ಆಸ್ಪತ್ರೆಗೆಲ್ಲ ಬ್ಯಾಂಕಿಗೆ ಬರಲಿಕ್ಕೆ ಹೇಳ್ತಾರೆ. ಯಾವ ಬ್ಯಾಂಕಿಗೆ ಹೇಳ್ತಾರೆ? ಮರುದಿನ ಬ್ಯಾಂಕಿಗೆ ಬರಲಿಕ್ಕೆ ಹೇಳ್ತಾರೆ. ಯಾರು? ಬಸವರಾಜು ಅವರ ಸ್ನೇಹಿತರು. ಅವ್ರ ಸ್ನೇಹಿತರು ಯಾರು ಅಂತ ಆಮೇಲೆ ಬಸವರಾಜ್ ಅವರು ಅಕ್ಬರ್ ಅವ್ರಿಗೆ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಇಲ್ಲಿ ನೀವು ಸೀದಾ ದಾವಣಗೆರೆ ಸ್ಟೇಡಿಯಂ ಹತ್ರ ಬರ್ರಿ ಅಂತ ಹೇಳ್ತಾರೆ. ಯಾರು? ಈ ಬಸವರಾಜಪ್ಪನ ಸ್ನೇಹಿತರು ಮಹೇಶು ಹಾಗೂ ವಾಗೇಶು. ಆ ಸಮಯದಲ್ಲಿ ಬಸವರಾಜು ಹಾಗೂ ಅಕ್ಬರ್ ಹಾಗೂ ಅವರ ತಾಯಿ ಒಂದು ಒಮಿನಿ ಕಾರ್ ಮಾಡಿಕೊಂಡು ಸೀದಾ ದಾವಣಗೆರೆ ಬಾಪೂಜಿ ಸ್ಟೇಡಿಯಂ ಹತ್ರ ಬರ್ತಾರೆ. ಅಂದ್ರೆ ವಿದ್ಯಾರ್ಥಿ ಭವನದ ಹತ್ರ ಬರ್ತಾರೆ. ಅವರ ಅಣ್ಣನನ್ನೂ ಜೊತೆಯಲ್ಲೇ ಕರೆದುಕೊಂಡು ಬರ್ತಾರೆ. ಅಲ್ಲಿಗೆ ಒಂದು 4 ಜನ ಆ ಕಾರ್ ಹತ್ರ ಬರ್ತಾರೆ. ಮತ್ತೆ 4 ಜನ ಅವ್ರ ಕಾರ್ ಹತ್ರ ಬರ್ತಾರೆ. ಯಾರ್ಯಾರು ಬರ್ತಾರೆ? ಮಹೇಶು, ವಾಗೇಶು, ಶಿವಕುಮಾರ, ಇನ್ನೊಬ್ಬ ಇನ್ಸೂರೆನ್ಸ್ ಪಾರ್ಟಿ 4 ಜನ ಬಂದು ಆ ಒಂದು ಪೇಷಂಟ್ ಅಂದ್ರೆ ಈ ಟಿವಿ ಕಾಯಿಲೆ ಇರ್ತಕ್ಕಂಥ ಮೊಹಮ್ಮದ್ ಶರೀಫ್ ಅವ್ರದ್ದು ID ಕಾರ್ಡು, ಆಧಾರ್ ಕಾರ್ಡು, ಪಾನ್ ಕಾರ್ಡು ಎಲ್ಲ ಜೆರಾಕ್ಸ್ ತಗೊಳ್ತಾರೆ. ಇವ್ರಿಗೆ ಎಲ್ಲೆಲ್ಲಿಗೆ ಬೇಕೋ ಅಲ್ಲಲ್ಲಿಗೆ ಸೈನ್ ಮಾಡಿಸ್ಕೊಂತಾರೆ. ಯಾರಿಗೆ? ಈ ಇನ್ಸೂರೆನ್ಸ್ ಪಾರ್ಟಿ ಅವ್ರಿಗೆ ಬೇಕಲ್ಲ, ಎಲ್ಲಿ ಬೇಕಲ್ಲಿ ಸೈನ್ ಮಾಡಿಸ್ಕೊಳ್ಳೋದು, ಅದೆಲ್ಲ ಕಡೆಗೂ ಸೈನ್ ಮಾಡಿಸ್ಕೊಳ್ತಾರೆ. ಆ ಸೈನ್ ಮಾಡಿಸ್ಕೊಂಡ ತಕ್ಷಣವೇ ಅವರು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಕಾಣಿ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಮಹೇಶ್ವರಯ್ಯ, ವಾಗೇಶ್ ಹಾಗೂ ಇಬ್ರು ಬ್ಯಾಂಕಿನವರು ಎಂದು ಬಸವರಾಜ್ ಸರ್ ಅಕ್ಬರ್ ಅವರಿಗೆ ಹೇಳಿರ್ತಾರೆ. ಇದಾದ 15 ದಿನಗಳ ನಂತರ ಬಸವರಾಜ್ ನನಗೆ ಮತ್ತು ನನ್ನ ತಾಯಿಗೆ ದಾವಣಗೆರೆ ಮಹಾನಗರ ಪಾಲಿಕೆ ಹತ್ತಿರ ಕರೆದುಕೊಂಡು ಬಾ, ಮಹೇಶ್ವರಯ್ಯ ಇಬ್ಬರು ಬ್ಯಾಂಕಿನವರು ತಾಯಿಯ ಆಧಾರ್ ಕಾರ್ಡ್ ತೆಗೆದುಕೊಂಡು ಬಾ ಅಂತ
ಹೇಳಿರ್ತಾರೆ. ಅವಾಗ ಆ ಅಕ್ಬರ್ ಹಾಗೂ ಅವರ ತಾಯಿ ಬಂದು ಮಹಾನಗರ ಪಾಲಿಕೆ ಹತ್ರ ಮಹೇಶ್ವರಯ್ಯನಿಗೆ ಎಲ್ಲ ದಾಖಲೆಗಳನ್ನ ಕೊಡ್ತಾರೆ. ಈ ಎಲ್ಲ ದಾಖಲೆಗಳನ್ನ ಕೊಟ್ಕೊಂಡು ಅವ್ರ ಹತ್ರಕ್ಕೂ ಸಹ ಕೆಲವು ಫಾರಂಗಳಿಗೆ ಸೈನ್ ಮಾಡಿಸ್ಕೊತಾರೆ. ಇದಾದ ನಂತರ 15ರಿಂದ 20 ದಿನಗಳ ನಂತರ ಅಣ್ಣನ ಪಾಸ್ಬುಕ್ಕು, ನನ್ನ ತಾಯಿಯ ಪಾಸ್ಬುಕ್ಕು ಕೇಳಿದಾಗ ಮಹೇಶ್ವರಯ್ಯನವರು ಕೇಳಿದ್ರು. ಅವಾಗ ಮಹೇಶ್ವರಯ್ಯ, ನಿಮಗೆ ಯಾಕೆ ಬೇಕು ಪಾಸ್ಬುಕ್ಕು, ನಿಮಗೆ ಯಾಕೆ ಬೇಕು ATM ಅಂತ ಹೇಳ್ತಾರೆ. ಅದಾಗಿ ಇನ್ನೇನು ಸ್ವಲ್ಪ ದಿವಸ ಆಯಿತು. 12/12/2018 ಅವರಣ್ಣ ತೀರ್ಕೊಳ್ತಾರೆ. ಶರೀಫ ಮೃತಪಡ್ತಾರೆ. ಈ ವಿಚಾರವನ್ನ ಅಕ್ಬರ್ ಬಸವರಾಜಪ್ಪನವರಿಗೆ ತಿಳಿಸಿದಾಗ 2-3 ದಿನ ಬಿಟ್ಟು ಡೆತ್ ಸರ್ಟಿಫಿಕೇಟ್ ತೆಗೆದುಕೊಂಡು ಬಾ ಎಂದು ಹೇಳ್ತಾರೆ ಅಕ್ಬರ್ಗೆ. ಬಸವರಾಜ್ ಡೆತ್ ಸರ್ಟಿಫಿಕೇಟ್ ತೆಗೆದುಕೊಂಡು ಬಂದು ಮಹೇಶ್ವರಯ್ಯನಿಗೆ ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ. ಆಗ ಮಹೇಶ್ವರಯ್ಯನವರು ಹಣ ಬಂದ ಮೇಲೆ ಬಸವರಾಜಿಗೆ ಫೋನ್ ಮಾಡುತ್ತೇನೆ, ಆವಾಗ ನೀನು ಬಾ ಎಂದು ಕಳಿಸುತ್ತಾರೆ. 5-6 ತಿಂಗಳ ನಂತರ ಬಸವರಾಜ್ ನನಗೆ ಕರೆ ಮಾಡಿ, ನಿಮ್ಮ ಅಕೌಂಟಿಗೆ ಹಣ ಬಂದಿದೆ, ನಿಮ್ಮ ತಾಯಿಯನ್ನು ಕರೆದುಕೊಂಡು ಬಾ, ಹಣ ಬಿಡಿಸಿಕೊಂಡು ಬರೋಣ ಎಂದು ಅಕ್ಬರಿಗೆ ಹೇಳ್ತಾರೆ. ಆಗ ನಾನು ಅಂದರೆ ಅಕ್ಬರ್ ನಮ್ಮ ತಾಯಿಯನ್ನು ಕರೆದುಕೊಂಡು ಹೋಗಿ ಹದಡಿ ರೋಡ್ನಲ್ಲಿರುವ ಆಕ್ಸಿಸ್ ಬ್ಯಾಂಕ್ನಲ್ಲಿ ಮಹೇಶ್ವರಯ್ಯ ಮತ್ತು ವಾಗೀಶ್ರವರು ಇದ್ದರು. ನಂತರ ಮಹೇಶ್ವರಯ್ಯನವರು ನನ್ನ ತಾಯಿಯನ್ನು ಬ್ಯಾಂಕಿನ ಒಳಗಡೆ ಕರೆದುಕೊಂಡು ಹೋಗಿ ಹಣ ಬಿಡಿಸಿಕೊಂಡು ಬಂದು 50,000 ರೂಗಳನ್ನು ಅಮ್ಮನ ಕೈಯಲ್ಲಿ ಕೊಟ್ಟಿರುತ್ತಾರೆ. ನಾನು ಆವಾಗ, ನೀವು 20ರಿಂದ 30 ಲಕ್ಷ ಹಣ ಬರುತ್ತದೆ ಇನ್ಸೂರೆನ್ಸ್ ಇಂದು ಅಂತ ಹೇಳಿದ್ರಿ, ಇನ್ನು ಉಳಿದ ಹಣವನ್ನು ಯಾವಾಗ ಕೊಡುತ್ತೀರಿ ಎಂದು ಮಹೇಶ್ವರಯ್ಯನ ಹತ್ತಿರ ಕೇಳಿದೆ. ನಂತರ ಉಳಿದ ಹಣ ಬಗ್ಗೆ ಮಾತನಾಡೋಣ, ಈಗ ನೀವು ಊರಿಗೆ ಹೋಗಿ ಎಂದು ಕಳಿಸುತ್ತಾರೆ. ಈ ವಿಚಾರದ ಬಗ್ಗೆ ಸರಿಯಾದ ಮಾಹಿತಿ ತಿಳಿದುಕೊಂಡ ಒಬ್ಬ ವ್ಯಕ್ತಿ ಅಕ್ಬರ್ ಅವರಿಗೆ ಫೋನ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಈ 2 ಘಟನೆಗಳನ್ನ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿರ್ತಾರೆ. ಆ ಪ್ರಕಟ ಮಾಡಿರ್ತಕ್ಕಂಥ ವಿಡಿಯೋವನ್ನ ಈ ಅಕ್ಬರ್ ನೋಡ್ತಾರೆ. ಈ ಅಕ್ಬರ್ ನೋಡಿದ ಮೇಲೆ ಬಡಾವಣೆ ಪೊಲೀಸ್ ಸ್ಟೇಷನ್ನಲ್ಲಿ ಈಗ ಆಲಿ ಮೇಲೆ ಕೇಸ್ ಇದೆ, ನಾನು ಯಾಕೆ ಈ ರೀತಿಯಾಗಿ ಒಂದು ಕೇಸ್ ಮಾಡಬಾರ್ದು, ಯಾಕೆ ಅಂತ ಹೇಳಿದ್ರೆ ಇವನಿಗೆ ಬಂದಿರತಕ್ಕಂಥ ಹಣ 11.5 ಲಕ್ಷ. ಈ ವ್ಯಕ್ತಿ ಸತ್ತಿರ್ತಕ್ಕಂಥ TB ಕಾಯಿಲೆ ಬಂದು ಬಂದಿರತಕ್ಕಂಥ ವ್ಯಕ್ತಿಗೆ ಬಂದಿರತಕ್ಕಂಥದ್ದು ಇನ್ಸೂರೆನ್ಸ್ ಹಣ 11.5 ಲಕ್ಷ. ಇವರಿಗೆ ಕೊಟ್ಟಿರ್ತಕ್ಕಂಥ ಹಣ 50,000 ಕೊಟ್ಟು 11 ಲಕ್ಷ ಹಣವನ್ನು ಇದೇ ಮಹೇಶ್ವರಯ್ಯ ಅಂಡ್ ಗ್ಯಾಂಗ್ ಇಟ್ಕೊಳ್ತತೆ. ಈ ರೀತಿಯಾಗಿ ಜನರಿಗೆ ಮೋಸ ಮಾಡೋ ಅಂತ ವ್ಯಕ್ತಿಗಳಿಗೆ ಬಿ ರಿಪೋರ್ಟ್ ಆಗ್ತೀರಾ ಮೇಡಮ್? ಬಡಾವಣೆ ಮೇಡಮ್, ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಮಾಡಿ ಅಂತ ನಮ್ಮ ಹಿರಿಯರು ಪೂರ್ವಜರು ಹೇಳಿದ್ರು. ಈ ರೀತಿಯಾಗಿ ನೀವು ಮೋಸ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ಬೆಳೆಸ್ತೀವಿ ಅಂತ ಹೇಳಿದ್ರೆ ನೀವು ಕಾನೂನಿಗೆ ಮೋಸ ಮಾಡ್ದಂಗಾಗಲ್ಲ ಮೇಡಮ್. ಕಾನೂನಿನ ಸುವ್ಯವಸ್ಥೆಯನ್ನ ಹಾಳು ಮಾಡಿದ್ದು ನೀವು ಅಂತ ಅನ್ಸೋದಿಲ್ಲ ಮೇಡಮ್. ಇದಕ್ಕೆಲ್ಲ ಯಾರು ಹೊಣೆ ಮೇಡಮ್? ಬಡವರು ಮೇಡಮ್, ಬಡವರು ಬರ್ತಾರೆ. ಬಡವರು ಯಾವುದಕ್ಕೆ ಬರ್ತಾರೆ? ನ್ಯಾಯ ಕೇಳೋದಕ್ಕೋಸ್ಕರ ಬರ್ತಾರೆ. ಆ ನ್ಯಾಯ ಕೇಳೋಕ್ ಬಂದಿರತಕ್ಕಂಥ ವ್ಯಕ್ತಿಗಳನ್ನ ನೀವು ಇದೇ ರೀತಿನ ಕಾಣೋದು ಮೇಡಮ್. ನೀವು ಮಾಡುವಂತ ಕೆಲಸ ಇವತ್ತು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ತಲೆ ತಗ್ಸೋ ರೀತಿಯಾಗಿದೆ. ಎಲ್ಲ ದಾಖಲೆಗಳಿದ್ರೂ ಸಮೇತನು ಶಿಕ್ಷೆಯನ್ನು ಕೊಡದ ಸರ್ಕಾರದ ಅಧಿಕಾರಿಗಳಿಗೆ ನನ್ನ ಧಿಕ್ಕಾರವಿರಲಿ. ಇದು ಪೂರ್ತಿ ತನಿಖೆ ಮಾಡಿ, ಈ 3 ಕೇಸನ್ನ ಮರು ತನಿಖೆ ಮಾಡಿ, ಲೀಗಲ್ ಆಗಿ ಯಾರೇ ತಪ್ಪು ಮಾಡಿದ್ರು ಆ ವ್ಯಕ್ತಿಗಳಿಗೆ ಶಿಕ್ಷೆ ಆಗಲಿ. ಆದರೆ ಈ ಮೇಡಮ್ ಅವ್ರ ಕಡೆ ಮತ್ತು ನೀವೇನಾದ್ರೂ ಮರು ತನಿಖೆ ಮಾಡೋದಕ್ಕೆ ಕೊಟ್ರೆ
ಮತ್ತು ಇದೇ ರೀತಿ ಹಳ್ಳ ಹಿಡಿಸ್ತಾರೆ ಅಂತ ಹೇಳ್ತಾ, ಈ ತನಿಖೆಗೆ ಒಳಪಟ್ಟಂಗೆ ಇವರನ್ನೂ ಸಹ ತನಿಖೆ ಮಾಡುವ ಶಕ್ತಿಯನ್ನ ನಮ್ಮ ದಾವಣಗೆರೆ ಡಿವೈಎಸ್ಪಿ ಹಾಗೂ SP ಹಾಗೂ IG ಸಾಹೇಬರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. EM ಅನ್ನು ಅದರಲ್ಲಿ ತನಿಖೆಯಲ್ಲಿ ತನಿಖೆ ಒಳಗಡೆ ಒಳಪಡಿಸಿ ತನಿಖೆ ಮಾಡಬೇಕು ಅಂತ ನನ್ನ DVG ವಾಯ್ಸ್ ತಂಡದ ಮೂಲಕ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಿದ್ದೀನಿ. ಈ ನೊಂದಿರ್ತಕ್ಕಂಥ ಭೋಗೇಶ್ವರಯ್ಯ, ಅಕ್ಬರ್ ಅವರ ಅಣ್ಣನ ಆತ್ಮಕ್ಕೂ ಸಹ ಶಾಂತಿ ಸಿಗಬೇಕು. ಬದುಕಿರ್ತಕ್ಕಂಥ ರೈತರಿಗೆ, ಯಾಕೆ ಅಂತ ಹೇಳಿದ್ರೆ ಈ ಮಹೇಶ್ವರಯ್ಯ, ವಾಗೀಶ, ಶಿವಕುಮಾರ, ಭಾಸ್ಕರ, ಚೇತನ್, ಚಂದ್ರು ಇವರೆಲ್ಲರೂ ಸಹ ಈ ಸ್ವಾಮಿ ಅವರಿಗೆ ಮಾಡಿರ್ತಕ್ಕಂಥ ಮೋಸ ಸಾಮಾನ್ಯವಾದಲ್ಲ. ಅಂತಹ ಎಲ್ಲ ಮನಸ್ಸುಗಳನ್ನು ಕಟ್ಟಿಹಾಕಿ ಈ ನೊಂದಿರ್ತಕ್ಕಂಥ ವ್ಯಕ್ತಿಗಳಿಗೆ, ಅದೇ ರೀತಿಯಾಗಿ 200 ಜನಕ್ಕೆ ಏನು ರೈತರಿಗೆ ಹಣ ಕೊಡಬೇಕು ಆ ಹಣವನ್ನು ಕೊಡಿಸಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಮುಟ್ಟಿಸ್ತೀರಿ ಅನ್ನೋ ಗ್ಯಾರಂಟಿ ನಮ್ಮ ದಾವಣಗೆರೆ ದಿಟ್ಟ ಧೀಮಂತ ವ್ಯಕ್ತಿಗಳಾಗಿರ್ತಕ್ಕಂಥ DYSP ಸಾಹೇಬ್ರೆ, SP ಮೇಡಮ್ ಅವರೇ, IG ಸಾಹೇಬ್ರೆ, ಇದನ್ನು ನೀವು ಮನವಿ ಅಂತ ತಿಳ್ಕೊಂಡು ದಯವಿಟ್ಟು ನ್ಯಾಯ ಒದಗಿಸಿಕೊಡಿ ನೊಂದಿರ್ತಕ್ಕಂಥ ವ್ಯಕ್ತಿಗೆ ಅಂತ ಹೇಳ್ತಾ ನನ್ನ ಈ ವಿಚಾರವನ್ನು ಮುಗಿಸ್ತೀನಿ. ಮತ್ತೊಂದು ಕ್ರೈಮ್ ಸ್ಟೋರಿ ಜೊತೆ ನಿಮ್ಮೊಂದಿಗೆ. ನಮಸ್ಕಾರ.